ಸರ್ ಇಬ್ಬರೂ ಸ್ನೇಹಿತರು, ಒಂದು ಕಡೆ ವಿಷ್ಣುವರ್ಧನ್ ಸರ್ ಸ್ನೇಹಿತರು, ಒಟ್ಟಿಗಿದ್ದವರು, ಈ ಕಡೆ ಅಂಬರೀಷ್ ಸರ್ ಕೂಡ ಸ್ನೇಹಿತರು. ನಿಮ್ಮ ಕಣ್ಣ ಮುಂದೆ ಅವರಿಬ್ಬರೂ ಕೂಡ ಕಾಣೆ ಆಗ್ತಾರೆ, ಇನ್ನಿಲ್ಲ ಅಂತ ಅಂದಾಗ ನೀವು ನಿಮಗಾದ ನೋವು, ಆ ಸಂದರ್ಭದಲ್ಲಿ ನೀವು ಇದ್ದಿದ್ದು ಹೇಗೆ? ಎರಡೂ ವಿಷ್ಣುವರ್ಧನ್ದಂತೂ ಹೇಳಿದ್ನಲ್ಲ, ಮೀಟ್ ಮಾಡಕ್ಕೆ ಹೊರಟಿದ್ದೀನಿ ಬೆಳಿಗ್ಗೆ. ಹಂಗಾಯಿತು ಅಲ್ಲ, ಅದು ನನಗೆ ಇವತ್ತಿಗೂ ನಂಬಕ್ಕಾಗಲ್ಲ. ಈಗ ನನಗೇನು ಅನಿಸಿದೆ ಅಂದರೆ, ವಿಷ್ಣುವರ್ಧನ್ ಅಂಬರೀಷ್ ಬದುಕಿದ್ದಾರೆ ಅನ್ನೋ ಒಂದು ಮೂಡಲ್ಲೇ ಇದ್ದೀನಿ ನಾನು. ಎಲ್ಲೋ ಯಾವುದೋ ಶೂಟಿಂಗಲ್ಲಿ ಇರ್ಬೋದು, ಇಲ್ಲ ಎಲ್ಲೋ ಮನೇಲಿ ಇರ್ಬೋದು, ವಿಷ್ಣು ಅಂಬರೀಷ್ ಎಲ್ಲೋ ಮನೇಲಿ ಇರ್ಬೋದು ಅನ್ನೋದೇ ಇದೆ. ನನಗಿನ್ನೂ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಂತ ಫೀಲಿಂಗು ಬಂದೇ ಇಲ್ಲ. ನೋಡಿದ್ದೀನಿ ನಾನು, ಏಕೆಂದರೆ ಇಬ್ಬರ ಕ್ರಿಮೇಷನ್ಗೂ ಹೋಗಿ ಅಂಬರೀಷ್ ಅಂತೂ 3 ದಿವಸ ಜೊತೆಲೇ ಇದ್ದೆ ನಾನು. ಸರ್ ಅವರು ಲಾಸ್ಟ್ ಯಾವಾಗ ಮಾತಾಡಿದ್ರಿ, ಏನು ಮಾತಾಡಿದ್ರಿ ಅಂತ? ಯಾಕಂದರೆ ನಮ್ಗೆ ಗೊತ್ತಿದ್ದಂಗೆ ಅವತ್ತು ಮಧ್ಯಾಹ್ನ ನಾವು ಫೋನೋದಲ್ಲಿ ಮಾತಾಡ್ಸಿದ್ದೀವಿ. ಅವತ್ತು ಮಂಡ್ಯದಲ್ಲಿ ಏನೋ ಒಂದು ದುರಂತ, ಬಸ್ ಏನೋ ಇದಕ್ಕೆ ಬಿದ್ದು, ಅವತ್ತು ಬಸ್ ಬಿದ್ದಿದ್ದು. ಅದನ್ನ ಅವರು ನಾವು ಮೀಟ್ ಮಾಡಿದ್ದೇನು ಅಂದರೆ, MB ಪಾಟೀಲ್ ಅವರ ಮನೆಯದು ಮದುವೆ ಇತ್ತು ಪ್ಯಾರಿಸ್ ಇದರಲ್ಲಿ. ಸರಿ, ಅಂಬರೀಷ ಇಲ್ಲೇ ಫ್ಲ್ಯಾಟಲ್ಲಿದ್ದ, ನಮ್ಮ ವಿನ್ಸೆಂಟ್ ಮೆನರ್ ಮಗಳ ಫ್ಲ್ಯಾಟಲ್ಲಿ. ನಾವು 24 ಗಂಟೆ ನಾನು ಅಲ್ಲೇ ಇರುವೆ. ಬಂದ್ಬಿಡೋ ಇಲ್ಲಿಂದ ನಾವು ಹೋಗೋಣ ಅಂಥೇಳಿ ನಾವು ಅಲ್ಲಿಂದನೇ ಹೋಗಿದ್ದು. ಮಧ್ಯಾಹ್ನ ಊಟ ಜೊತೆಗೆ ಮಾಡಿದ್ವಿ ಅಷ್ಟೇ. ನೆಕ್ಸ್ಟ್ 2 ಡೇಸ್ ಆದಮೇಲೆ ಅವನ್ನ ಹಾಸ್ಪಿಟ್ಲಲ್ಲೇ ನೋಡಿದ್ದು. ಅಂದರೆ ಅವ್ರಿಗೆ ಆರೋಗ್ಯವಾಗಿ ಇದ್ದರು, ಕೆಮ್ಮು ಒಂದಿತ್ತು ಅಂತ ಕೇಳ್ಪಟ್ಟು ಇತ್ತು. ಈಗ ಅಲ್ಲಿ ಸಿಂಗಾಪುರ್ಗೆ ಹೋಗಿ ಬಂದಮೇಲೆ ಹಿ ವಾಸ್ ಆಲ್ ರೈಟ್. ಏನು ಅವನ ಫಿಲಾಸಫಿನೇ ಬೇರೆ ಇತ್ತು. ಅವನ ಫಿಲಾಸಫಿ, ಏನು ಈ ಹಾಸ್ಪಿಟ್ಲು ಮೆಡಿಸಿನ್ ಎಲ್ಲ ಇರೋ ಅಷ್ಟು ದಿವಸ ಜಾಲಿಯಾಗಿರಬೇಕು ಅನ್ನೋದೇ. ಅವನು ಕೇರ್ ಮಾಡ್ತಿರಲ್ಲ ಯಾವುದಕ್ಕೂ. ಅವನದೇ ಒಂದು ಸಿದ್ಧಾಂತ, ಅವನದೇ ಲೈಫಿನ ಪ್ರಿನ್ಸಿಪಲ್. ಆ ಥರ ವ್ಯಕ್ತಿತ್ವ ಹುಟ್ಟು ಬರೋದಕ್ಕೆ ಸಾಧ್ಯ ಇಲ್ಲ. ಒನ್ ಆ್ಯಂಡ್ ಓನ್ಲಿ. ಈಗಿರೋರೆಲ್ಲ ಒಂಥರ ಕವರ್ಡ್ಸ್, ಲೈಫಿಗೆ ಹೆದರ್ತಾರೆ. ಅವನು ಕೇರೇ ಮಾಡ್ತಿರ್ಲಿಲ್ಲ. ಈಗೆಲ್ಲ ಈಗಿನ ಜನ್ರೇಷನ್ಗೂ ಆ ಜನ್ರೇಷನ್ಗೂ ವಿಷ್ಣುವರ್ಧನ್ ಆದರೂ ಸ್ವಲ್ಪ ಸ್ಟ್ರಿಕ್ಟು, ಯೋಗ, ಊಟ, ತಿಂಡಿ ಎಲ್ಲನೂ. ಅಂಬರೀಷ್ ಅದೆಲ್ಲ ಕೇರೆ ಮಾಡ್ತಿಲ್ಲ, ಎಲ್ಲದಕ್ಕೂ ಸೈ. ನೀವೇನು ಹೇಳ್ತಿರ್ಲಿಲ್ವಾ, ಬುದ್ಧಿ ಹೇಳ್ತಿರ್ಲಿಲ್ವಾ? ಹೇಗೆ ಯಾರ ಮಾತು ಕೇಳಲ್ಲ ಅಂಬರೀಷ, ಯಾರ ಮಾತು ಕೇಳ್ತಿರ್ಲಿಲ್ಲ. ಎಣ್ಣೆ ಎಲ್ಲ ಹೊಡೆದಾಗ ಹೆಂಗಿರ್ತಿದ್ರು? ನನ್ನ ಬೈತಿದ್ದ, ಕುಡಿಯೋ ಯಾಕೋ ಕುಡಿಯೋಲ್ಲ ಅಂತ. ಇಲ್ಲಪ್ಪ, ನನ್ನ ಕೆಲ ಆಗೋದಿಲ್ಲ, ನನ್ನ ಕೆಪಾಸಿಟಿ ಅಷ್ಟೇನಂತ. ಇರಲಿ, ನನಗೋಸ್ಕರ ಒಂದು, ನೀವು ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ, JP ನಗರದಿಂದ ದಿನ ರಾತ್ರಿ 3 ಗಂಟೆಗೆ ನಾನು ಡ್ರೈವ್ ಮಾಡ್ಕೊಂಬರ್ವೆ. ಯಾಕೆ ಸರ್? ಈಗ ಅಂಬರೀಷನ ಜೊತೆ ಹಿಂಗೆ, ಅವನ ಜೊತೆ ಬಿಡ್ತಿರ್ಲಿಲ್ಲ. ಓಕೆ, ಕೂತ್ಕೋ ಅಂಥೇಳಿ. ಊಟ ಅಲ್ಲಿಂದ ಚಿಕನ್ ಬರ್ತಾಯಿದೆ, ಇಲ್ಲಿಂದ ಕೈಮಾ ಬರ್ತಾಯಿದೆ, ಕೂತ್ಕೊ ಅಂತ. ನಾನು ಇಸ್ಪೀಟ್ ಆಡ್ತಿರ್ಲಿಲ್ಲ. ಅಂಬರೀಷ್ ಚೆನ್ನಾಗಿ ಕಾರ್ಡ್ಸ್ ಆಡೋದು, ನನಗೆ ಆ ಕಾರ್ಡ್ಸು ಸಿಗರೇಟ್ ಎರಡೂ ಬರಲೇ ಇಲ್ಲ. ಇನ್ನೇನು ಮಾಡ್ತೀರಾ, ಒಂದು ಸ್ನೇಹದಲ್ಲಿ ಕೆಲವು ಸರಿ ಕಟ್ ಬಿದ್ದು ಇರೋದು. 3 ಗಂಟೆಗೆ ಬರುವೆ ನಾನು ಅಲ್ಲಿಂದ ಡ್ರೈವ್ ಮಾಡಿಕೊಂಡು ಮನೆಗೆ. ಮತ್ತು ಬೆಳಿಗ್ಗೆ ಫೋನು, ಬೆಳಿಗ್ಗೆ ಫಸ್ಟ್ ಕ್ಲಾಸಾಗಿ ದೋಸೆನೂ ಕೈಮಾ ಬಂದುಬಿಟ್ಟಿದೆ, ಬಂದ್ಬಿಡು. ಇಲ್ಲಪ್ಪ, ನಾನು ರಾತ್ರಿ ಬರ್ತೀನಿ ಅಂತ. ಬಟ್ ಆ ಥರ ಕ್ಯಾರೆಕ್ಟರ್ಸ್ ಎಲ್ಲ ಇವಾಗಿಲ್ಲ. ಅವರೆಲ್ಲ ದೇವರ ಟ್ರೂ. ಈಗೆಲ್ಲ ಬರೀ ಬೂಟಾಟಿಕೆ, ನಾಟಕ ಇಲ್ಲ ಅವ್ರ ಹತ್ರ. ಈಗೆಲ್ಲ ಬರೀ ನಾಟಕ. ಈಗ ಯಾರನ್ನ ಅಂತ ನಾವು ಇದೇ ಅಳಿಯೋಕ್ಕೆ ಆಗಲ್ಲ. ಬಟ್ ಅಂಬರೀಷ್, ವಿಷ್ಣುವರ್ಧನ್ ಎಲ್ಲ, ಇನ್ಕ್ಲೂಡಿಂಗ್ ರಾಜ್ಕುಮಾರ್ ಅವರು, ಏನು ಒಂಥರ. ಆ್ಯಕ್ಚುಲಿ ನಾನು ಅವ್ರ ಸಾಯಕ್ಕೆ 1 ತಿಂಗಳು ಮೊದಲು ನಾನು ರಾಕ್ಲೈನ್ ವೆಂಕಟೇಶ್ ಇಬ್ಬರೂ ಹೋಗಿದ್ವಿ ಏನೋ ಒಂದು ಕೆಲಸಕ್ಕೆ. ಆ್ಯಕ್ಚುಲಿ ನಾನೊಂದು ಪಿಕ್ಚರ್ ಮಾಡಬೇಕಾಗಿತ್ತು, ರಾಜ್ಕುಮಾರ್, ಶಿವರಾಜ್ಕುಮಾರ್. ರಾಕ್ಲೈನ್ ಪ್ರೊಡ್ಯೂಸರು, ನಾನು ಡೈರೆಕ್ಟ್ರು. ಕತೆ ಎಲ್ಲ ರೆಡಿ ಮಾಡಿ ಅವ್ರ ಹತ್ರಕ್ಕೆ ಬಂದಿದ್ವಿ, ಎಲ್ಲ ಆಗಿತ್ತು. ಅಷ್ಟೊತ್ತಿಗೆ ಈ ವೀರಪ್ಪನ ಗಲಾಟೆ ಆಗಿ ಅದು ಬ್ಲಾಕ್ ಆಗೋದು. ಅಷ್ಟೊತ್ತಿಗೆ ಅವ್ರ ಹೆಲ್ತು ಇದು ಕಾಲ್ದೆಲ್ಲ ಇದಾಗಿತ್ತು. ಮನೆಯಿಂದ ಹೊರಗಡೆ ಬರುವಾಗ ನಿಂತ್ಕೊಳ್ಳಿ ಅಂತ ಹೇಳಿದ್ರು ರಾಜ್ಕುಮಾರ್. ನಿಂತ್ಕೊಂಡ್ಮೇಲೆ ತಪ್ಪಿಕೊಂಡ್ರು. ನನ್ನ ಆದಮೇಲೆ ರಾಕ್ಲೈನ್ ಅವ್ರನ್ನ ತಪ್ಪಿಕೊಂಡ್ರು. ನಮಗೊಂಥರ ಎಮೋಷನ್ ಆಯಿತು. ಅವ್ರು ಹೇಳಿದ್ರು, ಒಂದೊಂದು ಸರಿ ಆತ್ಮಗಳ ಮಿಲನ ಆಗಬೇಕು, ಇದೇನೋ ನಿಮ್ಮನ್ನು ಕಂಡ್ರೆ ನನಗೆ ಆಸೆ ಅಂತ. ಅಷ್ಟೊತ್ತು ತಪ್ಕೊಂಡಿದ್ರು. ಆಮೇಲಿಂದ ಹೋಗ್ತಿದ್ದಾರನ್ನ, ಬನ್ನಿ ಇವತ್ತು ಕೋಳಿ ಸಾರು ಮುದ್ದೆ ಇದೆ, ಊಟ ಮಾಡ್ಕೊಂಡು ಹೋಗಿ ಅಂತ. ಅದೇ ಲಾಸ್ಟ್ ನಾವು ಅವರು ನೋಡಿದ್ದು. ಆಮೇಲಿಂದ ಹಾಸ್ಪಿಟಲ್ದು ಅಷ್ಟೇ. ಆ ಥರ ಅಷ್ಟು ಒಂಥರ ಟ್ರೂತ್ ಇತ್ತು ಆ ಫ್ರೆಂಡ್ಶಿಪ್ಪಲ್ಲೆಲ್ಲ. ವಿಷ್ಣುನೂ ಅಷ್ಟೇ. ಯಾವ ಥರದ, ನನ್ನ ಹತ್ರ ಮಾತ್ರ ವಿಷ್ಣು ಇದ್ದಿದ್ದಂಗೆ ಹೇಳೋದು,
ಯಾವುದೇ ಪರ್ಸ್ನಲ್ ಪ್ರಾಬ್ಲಮ್ ಇದ್ದರೂ ಡಿಸ್ಕಸ್ ಮಾಡೋದು ಪ್ರತಿಯೊಂದು ಇತ್ತು. ಅದರಲ್ಲಿ ಅವರೆಲ್ಲ ಒಂಥರ ಕನ್ನಡ ಚಿತ್ರರಂಗದಲ್ಲಿ ಧ್ರುವ ತಾರೆಗಳೇ.